ಹೇಗಿದೆ ಈ ನರಸಿಂಹನ ಮೋಸದ ಕುಟಿಲ ಕುತಂತ್ರ? ಈ ನರಸಿಂಹನ ಗರ್ಜನೆಗೆ ಬ್ರಹ್ಮಾಂಡವೇ ಗಡಗಡನೆ ನಡಗುವುದು. ಹಕ್ಕಿಯ ಜೊತೆ ಸರಸವಾಡುವ ಸಮಯದಲ್ಲಿ ಬಂದ ನಾನೇ ಧೀರನೆಂದು ವೀರನೆಂದು ಶೂರನೆಂದು ನನ್ನ ದಾರಿಗೆ ಅಡ್ಡ ಬಂದೆ. ಅದಕ್ಕೆ ನನ್ನ ಸೃಷ್ಟಿಸಿರುವ ಬ್ರಹ್ಮಬಲದ ಹಣಬಲವನ್ನು ಅಳಿಸಿ ನನ್ನ ಪ್ರೇಯಸಿಂದ ಬರೆಸುತ್ತಿರುವೆ ನಿನ್ನ ಸಾವಿನ ಬರವಣಿಗೆ ಹಣೆ ಬಂದ. ನೀನು ಕಟ್ಟಿದ ಪ್ರೇಮ ಬರಹ ಅಳಿಯಲೇಬೇಕು. ನಿನ್ನ ಬದುಕು ನುಚ್ಚು ನೂರಾಗಲೇಬೇಕು. ನಿನ್ನ ಪ್ರೇಯಸಿ ಐಶ್ವರ್ಯ ನೀನು ಮೆಚ್ಚಿದ ಹುಡುಗಿಯಲ್ಲ, ನಾನು ಅನುಭವಿಸುವ ಬಣ್ಣದ ಚಿಟ್ಟೆ. ಲೇ ರಘು, ಅವಳಿಂದಲೇ ನಿನ್ನ ಜೀವನದ ಕೊನೆಯವರೆಗೂ ನರಕ. ನರಕ ಎಂದರೆ ಈ ನರಸಿಂಹ ಎಂದು ನೆನಪಿಗೆ ಬರುವಂತ ಬದುಕಬೇಕು ನೀನು. ನಿನ್ನ ಜೀವನ ಸಮಾಧಿ ಮಾಡಲು, ನೀನು ಕಟ್ಟಿದ ಪ್ರೇಮ ಕೋಟೆಯೊಳಗೆ ನಿನ್ನ ಜೀವನ ಸಮಾಧಿ ಮಾಡಲು ಮಹಾವಿಷ್ಣು ಉಗ್ರ ನರಸಿಂಹನ ಅವತಾರವನ್ನೆತ್ತೆ ನಿನ್ನ ಕರಳನ್ನು ಬಗೆದು ನನ್ನ ಕೊರಳಿಗೆ ಮಾಲೆ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಉಗ್ರ ನರಸಿಂಹನೇ ಅಲ್ಲ. ಲೇ ರಘುಪ್ರಸಾದ್, ಸಮುದ್ರದಲ್ಲಿ ಸೇತುವೆ ಕಟ್ಟುವ ಈ ಕಲಿಯುಗದಲ್ಲಿ ನೀನು ಕಟ್ಟಿದ ಪ್ರೇಮ ಕೋಟೆಯನ್ನು ನನ್ನ ಸಮಾಧಿ ಮಾಡದೆ ಹೋದರೆ ನನ್ನ ಹೆಸರು ಉಗ್ರ ನರಸಿಂಹನೇ ಅಲ್ಲ. ನನ್ನ ಸೊಸೆಯ ಕಾಲಿಗೆಚ್ಚೆ ಸತ್ತಿಗೆ ಬಿಡುತ್ತಿರುವ ನಿನ್ನ ಹೃದಯ ಮಿಡಿತವನ್ನು ನನ್ನ ಧ್ವನಿ ಕೇಳಿದ ತಕ್ಷಣ ನಿಲ್ಲಬೇಕು. ಅದೇ ಕಣ ನನ್ನ ಪವರ್. ಲೇ ರಘು, ಈ ಭೂಮಿಗೂ ಆಕಾಶಕ್ಕೆ ದಿಕ್ಕಾಗಿ ನಿಲ್ಲುವ ಈ ಸರದಾರನಿಗೆ ಸವಾಲ್. ಅಷ್ಟ ದಿಗ್ಬಂಧನವನ್ನು ನನ್ನ ಈ ಅಂಗೈಯಲ್ಲಿಟ್ಟುಕೊಂಡು ಜಯವನ್ನೇ ನಾಮದೇಹವನ್ನಾಗಿ ಸೃಷ್ಟಿಸಿಕೊಂಡ ಜಮೀನ್ದಾರ್ ಜಯಶಾಲಿ ಜಯಸೂರ್ಯ ತಮ್ಮ ಕಣೋ. ಲೇ ರಘುಪ್ರಸಾದ್, ದೊಡ್ಡ ಜಲಗಾರರಾಗಿ ಬರುವೆ. ಅಂದದ ಅರಮನೆಯೊಳಗೆ ಕಂಗೊಳಿಸುತ್ತಿರುವ ನಿನ್ನ ಪ್ರೇಮ ಕೋಟೆಯನ್ನು ಚಿತ್ರ ಮಾಡಲು
ನಿನ್ನಿಂದ ಅವಮಾನವೇ. ಛೆ! ಆ ರಘುವಿನ ಮೇಲಿನ ಸೇಡಿನ ಕಿಡಿಗಳಿಂದೇ ನನ್ನ ಮನದಲ್ಲಿ ಸಿಡಿಲಿನಂತೆ ಸಿಡಿದು ಹೊರಬರುತ್ತಿದೆ. ಲೇ ರಘು! ನಿನ್ನ ಸೀಮಾಂತದ ನಂತರ ನಾನು ಕುಡಿಯಲಿದ್ದರೆ ನಾಮ್ ಇಂಟರ್ನ್ಯಾಷನಲ್ ಕಂಪನಿಯ ಪ್ರಳಯ ರುದ್ರ ನರಸಿಂಹನೇ. ದಿನಬೆಳಗಾದ ರಕ್ತದಿಂದ ಸ್ನಾನ ಮಾಡಿ ರಕ್ತವನ್ನು ಹಾಲಿನಂತೆ ಗಡ್ಡ ಗಡ್ಡ ಕುಡಿಯುವ ಈ ಜಯಸೂರ್ಯನ ತಮ್ಮನಿಗೆ ಎಚ್ಚರಿಕೆಯ. ಈ ನರಸಿಂಹಗಳಾದ ನರಸಿಂಹ ಮತ್ತು ಜಯಸೂರ್ಯನಿಗೆ ಎದುರಾಗಿ ನಿಂತು ಜೀವಂತವಾಗಿ ಯಾರು ಇನ್ನೂ ಬದುಕುಳಿದಿಲ್ಲ. ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಿನ್ನನ್ನು ಪಾತಾಳಕ್ಕೆ ತುಳಿಯಬಲ್ಲ ಕಣ. ಲಜ್ಜೆಗೆಟ್ಟ ಹೇಳಿ ಯಾರು? ನಾನ್ಯಾರು? ಗ್ರಹಗಳನ್ನು ನಡೆಸುವ ದಿಕ್ಪಾಲಕ. ಅಂಥದರಲ್ಲೇ ಕೇವಲ ಒಂದು ಹೆಣ್ಣಿನ ಮುಂದೆ ಅವಮಾನ ಮಾಡಿಸಿಕೊಂಡು ಬರಬೇಕಾಗಿದೆ.